टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅತ್ಯಾಚಾರ ಪ್ರಕರಣ ಸಂಬಂಧ ಕಿರುತೆರೆ ನಟ ಬಾಡೆನೂರು ಮನು ವಿಚಾರಣೆ ನಡೀತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಇಂದು ವೈದ್ಯಕೀಯ ತಪಾಸಣೆಗೆ ಆಸ್ಪತ್ರೆಗೆ ಕರೆದೊಯ್ಯಲಿದ್ದಾರೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಸಹ ನಟಿಗೆ ತಾಳಿ ಕಟ್ಟಿಲ್ಲ ಅಂತ ಬಾಡೆನೂರು ಮನು ಪೊಲೀಸ್ ವಿಚಾರಣೆ ವೇಳೆ ಹೇಳಿದ್ದಾರೆ. ಆಕೆ ಜೊತೆ ಆತ್ಮೀಯತೆಯಿಂದ ಸಂಪರ್ಕದಲ್ಲಿದ್ದೆ, ಆದರೆ ಆಕೆಯನ್ನ ಮದುವೆ ಆಗಿಲ್ಲ. ಆಕೆ ದೂರಿನಲ್ಲಿ ಹೇಳಿರೋದು ಬಹುತೇಕ ಸುಳ್ಳು ಅಂತ ಮನು ಆರೋಪ ತಳ್ಳಹಾಕಿದ್ದಾನೆ. ಬಾಡೆನೂರು ಮನು ಖಾಸಗಿ ವಿಡಿಯೋ ಮಾಡಿಕೊಂಡಿದ್ದಾಗಿ ಸಹ ನಟಿ ಆರೋಪಿಸಿದ್ರು. ಆದರೆ ಇಡೀ ಮೊಬೈಲ್ ಪರಿಶೀಲನೆ ಮಾಡಿದ್ರು, ಯಾವುದೇ ಖಾಸಗಿ ವಿಡಿಯೋ ಸಿಕ್ಕಿಲ್ಲ. ಇಬ್ಬರು ಜೊತೆಯಲ್ಲಿ ಇರೋ ಕೆಲ ಫೋಟೋಗಳು ಪತ್ತೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಇಂದಿನಿಂದ 2 ದಿನ ಮೈಸೂರು ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಮೈಸೂರಿಗೆ ಆಗಮಿಸುವ ಸಿಎಂ ಬಳಿಕ ಕೆಆರ್ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಮಧ್ಯಾಹ್ನ 3:50ಕ್ಕೆ ಮೈಸೂರಿನ ಆಸ್ಪತ್ರೆಗಳಿಗೆ ಕಿಮೋಥೆರಪಿ ಚಿಕಿತ್ಸಾ ಕೇಂದ್ರಗಳ ಲೋಕಾರ್ಪಣೆ ಮಾಡಲಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಲಿದ್ದಾರೆ. ಕೋಲಾರ ಪಟ್ಟಣದ ನಿರ್ಮಾಣವಾಗಿ 25 ವರ್ಷ ತುಂಬಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಡಿಕೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಜಿಲ್ಲೆಯ ಕೆಲವು ಕಚೇರಿಗಳ ಬೋರ್ಡ್ನಲ್ಲೂ ಜಿಲ್ಲೆ ಹೆಸರು ಬದಲಾಯಿಸಲಾಗಿದೆ. ಹರಿಹರದಿಂದ ದಾವಣಗೆರೆ ವಿವಿ ಬಸ್ ಸಂಚಾರಕ್ಕೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಚಾಲನೆ ನೀಡಲಿದ್ದಾರೆ. ಇದೇ ಬಸ್ನಲ್ಲಿ ಸಂಸದೆ ವಿದ್ಯಾರ್ಥಿಗಳ ಜೊತೆ ಪ್ರಯಾಣ ಮಾಡಿ ಗಮನ ಸೆಳೆದಿದ್ದಾರೆ. ವಿದ್ಯಾರ್ಥಿಗಳ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಬೆಂಗಳೂರಲ್ಲಿ 9 ತಿಂಗಳ ಮಗುವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೊಸಕೋಟೆಯಲ್ಲಿ ಆರೋಗ್ಯಾಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ. ಮೈಸೂರಿನ ವಿದ್ಯಾರಣ್ಯಪುರದಲ್ಲಿ ಖದೀಮರು ಕೈಚಳಕ ತೋರಿದ್ದಾರೆ. ಶಾರದಮ್ಮ ಎಂಬ ಮಹಿಳೆ ಬಳಿ 50 ಗ್ರಾಂ ಚಿನ್ನದ ಸರ ಕದ್ದೊಯ್ದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಗುಡ್ಡದಲ್ಲಿ ವಿಂಡ್ ಫ್ಯಾನ್ ಸ್ಫೋಟಗೊಂಡಿದೆ. ಬ್ಲಾಸ್ಟ್ ಹೊಡೆತಕ್ಕೆ ಫ್ಯಾನ್ಸ್ ರೆಕ್ಕೆಗಳು ಪುಡಿಪುಡಿಯಾಗಿದೆ. ಇದರಿಂದ ಸ್ಥಳೀಯರಲ್ಲಿ ಆತಂಕ ಮೂಡಿದ್ದು, ಹಳೆ ಫ್ಯಾನ್ ದುರಸ್ತಿ ಮಾಡಿರೋದೇ ಸ್ಫೋಟಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಇಂದಿನಿಂದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭವಾಗಲಿದೆ. ಕಾಮಗಾರಿಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ರೈತರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತರು ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಕಾಪುರ ಗ್ರಾಮದ ನಾಲೆ ಬಳಿ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಇನ್ನು ಚಾಮರಾಜನಗರದ ಮಹದೇಶ್ವರ ಬೆಟ್ಟದ ಬಳಿಯ ಪಾಲರ್ ರಸ್ತೆಯಲ್ಲಿ ಬಂಡೆ ಉರುಳಿ ಬಿದ್ದಿದೆ. ಮಳೆಗೆ ಇಂಡಿ ಬಸವೇಶ್ವರ ದೇವಸ್ಥಾನದ ಸಮೀಪ ಬಂಡೆ ಕುಸಿದು ಬಿದ್ದಿದೆ. ಬಂಡೆ ತೆರವುಗೊಳಿಸಿದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿ 1 ತಿಂಗಳು ಕಳೆದಿದೆ. ತಿಂಗಳ ಬಳಿಕವೂ ಪ್ರವಾಸಿ ತಾಣ ಪಹಲ್ಗಾಮ್ ಬಿಕೋ ಅಂತ ಇದೆ. ಹೋಟೆಲ್, ರೆಸ್ಟೋರೆಂಟ್ಗಳು ಖಾಲಿ ಹೊಡಿತಾ ಇದೆ. ಪ್ರವಾಸಿಗರಿಲ್ಲದೆ ಕುದುರೆ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮೆರಾ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಗೆ ಪ್ರಶ್ನಿಸಿದ್ದಾರೆ. ಮೋದಿಜಿ ಪೊಳ್ಳು ಭಾಷಣ ಮಾಡೋದನ್ನ ನಿಲ್ಲಿಸಿ ಭಯೋತ್ಪಾದನೆ ಬಗ್ಗೆ ಪಾಕ್ ಹೇಳಿಕೆ ಯಾಕೆ ನಂಬಿದ್ದೀರಿ? ಡೊನಾಲ್ಡ್ ಟ್ರಂಪ್ಗೆ ತಲೆಬಾಗುವ ಮೂಲಕ ಭಾರತದ ಹಿತಾಸಕ್ತಿಯನ್ನ ಯಾಕೆ ತ್ಯಾಗ ಮಾಡಿದ್ರಿ ಅಂತ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಇಂದು ಎಸ್ಆರ್ಎಚ್ ವಿರುದ್ಧ ಪಂದ್ಯ ಗೆದ್ದಲ್ಲಿ ಆರ್ಸಿಬಿ ತಂಡ 19 ಪಾಯಿಂಟ್ಸ್ ಗಳಿಸಲಿದೆ. ಈ ಮೂಲಕ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೆ ಇರಲಿದೆ. ಮೊದಲ ಸ್ಥಾನಕ್ಕೆ ಬಂದಲ್ಲಿ ಆರ್ಸಿಬಿ ಮೊದಲ 2 ಸ್ಥಾನ ಗಳಿಸೋದು ಬಹುತೇಕ ಖಚಿತ ಆಗಿದೆ. ನಟ ಧ್ರುವ ಸರ್ಜಾ ಕೆಡಿ ಮೂವಿ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಸಾಂಗ್ ಶೂಟಿಂಗ್ ಆಗಿ ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. ಫ್ರೀ ಟೈಮ್ನಲ್ಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ.